ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶವನ್ನ ನಾವು ಸ್ವೀಕರಿಸಬೇಕು ಎಂಬುದಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಮುಂದೆ ಇಟ್ಟಂತಹ ಸಂದೇಶವಾದರೂ ಏನು? ಪ್ರವಾದಿಯವರು ಜಗತ್ತಿಗೆ ಘೋಷಿಸಲು ಹೇಳಿದಂತಹ ಮಾತು 72ನೇ ಅಧ್ಯಾಯ ಅದರ 20ನೇ ಸೂಕ್ತದಲ್ಲಿ, ಕುಲ್ ಇನ್ನಮಾ ಅದು ರಬ್ಬಿ ವಲಾ ಉಶ್ರಿಕ ಬಿಹಿ ಅಹದ, ನಾನು ನನ್ನ ಪ್ರಭುವಿನೊಂದಿಗೆ ಮಾತ್ರ ನಾನು ಆರಾಧಿಸುವನು, ಅವನೊಂದಿಗೆ ಯಾರನ್ನು ಮಾಡುವುದಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ವಿಚಾರದಲ್ಲಿ ಅಡಕವಾಗಿದೆ. ನಾವು ಇಂದು ಆರಾಧಿಸಬೇಕಾಗಿದೆ ಕಲ್ಲು, ಹುಳ್ಳು, ಮುಳ್ಳು, ಹಾವು, ಹೂವು, ಗೋವು, ಜಲದಿಗಳಲ್ಲಿರುವವುಗಳು, ತೇಗ, ನಾಗ ವಿಗ್ರಹಗಳನ್ನ, ಅದೇ ರೀತಿ ಆಯುಧಗಳನ್ನ, ಸಮಾಧಿಗಳನ್ನ, ಅದೇ ರೀತಿಯಲ್ಲಿ ದರ್ಗಾಗಳಲ್ಲಿರುವವುಗಳನ್ನ, ದುರ್ಗಾಗಳಲ್ಲಿರುವವುಗಳನ್ನಲ್ಲ, ಬದಲಾಗಿ ನಮ್ಮನ್ನು ಎಲ್ಲ ಸೃಷ್ಟಿಸಿದ ಕಲ್ಲುರುಟಿ, ಪಂಜುರ್ಲಿ, ಕೊರಗಜ್ಜ, ತನಿಯ ಮುಂತಾದವುಗಳೆಲ್ಲ ಸೃಷ್ಟಿಕರ್ತನ ಸೃಷ್ಟಿಗಳಾಗಿವೆ. ಆ ಸೃಷ್ಟಿಕರ್ತನ ಸೃಷ್ಟಿಗಳನ್ನು ಆರಾಧಿಸದೆ ಬದಲಾದಿ ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸಬೇಕಂತಹ ಮಹತ್ತರವಾದಂತಹ ಸಂದೇಶವನ್ನಾಗಿದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿರುವುದು. ಆದುದರಿಂದ ನನ್ನ ಪ್ರಿಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಈ ಸಂದರ್ಭದಲ್ಲಿ ನಾವು ಕುರ್ಆನಿನ ಸಂದೇಶದ ಕಡೆಗೆ ಬರಬೇಕಾಗಿದೆ. ಯಾ ಅಯ್ಯುಹನ್ನಾಸ್ ಉಅ್ಬುದು ರಬ್ಬಕುಂ ಅಲ್ಲದೀ ಖಲಕಕುಂ ವಲ್ಲದೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಓ ಜನರೇ, ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದಂತಹ ಆ ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸಬೇಕು, ಇದು ಮೋಕ್ಷಕ್ಕಿರುವ ಮಾರ್ಗ ಎಂದು ಕುರ್ಆನ್ ಕಲಿಸಿಕೊಡುತ್ತಿರುವಾಗ, ಪ್ರಿಯ ವಿದ್ಯಾರ್ಥಿಗಳೇ, ಪ್ರಿಯ ವಿದ್ಯಾರ್ಥಿನಿಯರೇ, ಹೌದು, ಭವಿಷ್ಯದಲ್ಲಿ ನೀವು ನಾಯಕರಾಗಿ ಮೂಡಿ ಬರುವವರಾಗಿದ್ದಾರೆ, ಭವಿಷ್ಯದಲ್ಲಿ ನಾಯಕಿಗಳಾಗಿ ಮೂಡಿ ಬರುವವರಾಗಿದ್ದಾರೆ. ಖಂಡಿತವಾಗಿಯೂ ನಮ್ಮ ದೃಢವಾದ ವಿಶ್ವಾಸ ಸೃಷ್ಟಿಕರ್ತನ ಬಗ್ಗೆ ಇರುವ, ಅಲ್ಲಾಹನ ಬಗ್ಗೆ ಇರುವಂತಹ ಅಚಂಚಲವಾದಂತಹ ವಿಶ್ವಾಸ ನಮ್ಮ ಹೃದಯದಲ್ಲಿ ರೂಢಮೂಲವಾಗಿರಬೇಕು. ಅದಾಗಿದೆ ನಮಗೆ ವಿಜಯಕ್ಕಿರುವಂತಹ ಮಾರ್ಗ. ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಕೂಡ ಸ್ವರ್ಗದೆಡೆಗೆ ತಲುಪಲಿರುವಂತಹ ಮಾರ್ಗವಾಗಿದೆ. ಹೌದು ಪ್ರೀತಿಯ ಸಹೋದರರೇ, ಈ ನಿಟ್ಟಿನಲ್ಲಿ ನಾವು ಕುರ್ಆನಿನ ಸಂದೇಶದ ಕಡೆಗೆ ಮರಳಬೇಕಾದಂತಹ ಅನಿವಾರ್ಯತೆ ಇದೆ. ಹೌದು, ಖಂಡಿತವಾಗಿಯೂ ಈ ನಿಟ್ಟಿನಲ್ಲಿ ಬದಲಾವಣೆಯ ಆ ಚಿಂತನೆಯತ್ತ, ಕುರ್ಆನಿನ ಸಂದೇಶದತ್ತ ನಾವು ಮುನ್ನುಗ್ಗೋಣ. ಹೌದು, ಕರ್ನಾಟಕ ಸಲಫಿ ಅಸೋಸಿಯೇಷನ್ ಎಲ್ಲಾ ಕಾಲಘಟ್ಟದಲ್ಲಿಯೂ ಕೂಡ ಸೃಷ್ಟಿಕರ್ತನ ಸಂದೇಶವನ್ನು ಯಥಾವತ್ತಾಗಿ ಜನರ ಮುಂದೆ ಪ್ರಸ್ತಾಪಿಸುವಂತಹ ಒಂದು ಧ್ಯೇಯವಾಕ್ಯವನ್ನಿಟ್ಟುಕೊಂಡು ಎಲ್ಲಾ ಕಡೆಗಳಲ್ಲಿಯೂ ಕಾರ್ಯಾಚರಿಸ್ತಾ ಇದೆ. ಅದೇ ರೀತಿ ಈ ಕರ್ನಾಟಕ ಸಲಫಿ ಅಸೋಸಿಯೇಷನ್ ಅಮಲು ಪದಾರ್ಥಗಳ ವಿರುದ್ಧ, ಈ ಕೋಮುವಾದದ ವಿರುದ್ಧ, ಅದೇ ರೀತಿ ವ್ಯತ್ಯಸ್ತವಾದ ಸಮಾಜ ಬಾಹಿರ ಚಟುವಟಿಕೆಗಳ ವಿರುದ್ಧ ಸದಾ ಮುಂದೆ ಇರುತ್ತದೆ. ಆದುದರಿಂದ ಈ ಸಂದರ್ಭದಲ್ಲಿ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿಯೂ ಕೂಡ ಮುಂದಿನ ದಿನಗಳಲ್ಲಿಯೂ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಗಳೇ, ನಿಮ್ಮ ಎಲ್ಲಾ ರೀತಿಯ ಆ ಒಂದು ಕೊಡುಗೆಗಳನ್ನ ನೀವು ಮರೆತು ಹೋಗಬಾರದು ಎಂದು ನೆನಪಿಸುತ್ತಾ, ಕರ್ನಾಟಕ ಸಲಫಿ ಅಸೋಸಿಯೇಷನ್ ಈ ಸಂದರ್ಭದಲ್ಲಿ ಜನಮಾನಸಕ್ಕೆ ಕುರ್ಆನ್ ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಹತ್ತರವಾದ ಸಂದೇಶವನ್ನ ಮುಂದಿಡುವ ಕಾರ್ಯದಲ್ಲಿ ಸದಾ ಮುಂದಿದೆ ಎಂದು ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಗೈಯುತ್ತಾ